ಮೊನ್ನೆ ಬೆಂಗಳೂರಿನ HSR ಲೇಔಟ್ನಲ್ಲಿ ಯುವತಿ ಮೇಲೆ ನಡೆದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಂತ್ರಸ್ತೆ ಮೇಲೆ FIR ದಾಖಲಾಗಿದೆ. ಆಡುಗೋಡಿ ಸಂಚಾರಿ ಠಾಣೆಯಲ್ಲಿ FIR ದಾಖಲಾಗಿರುವಂಥದ್ದು. ಆಟೋ ಚಾಲಕ ಅಜಾಜ್ನಿಂದ ಸಂತ್ರಸ್ತೆ ಮೇಲೆ ದೂರು ದಾಖಲಾಗಿರುವಂಥದ್ದು. ಅಂದರೆ ಆಟೋ ಚಾಲಕ ಅಜಾಜ್ ಸಂತ್ರಸ್ತೆ ವಿರುದ್ಧ ದೂರನ್ನ ಕೊಟ್ಟಿದ್ದಾನೆ. ಬೆಂಗಳೂರಿನ HSR ಲೇಔಟ್ನಲ್ಲಿ ಯುವತಿ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆ ಯುವತಿ ಮೇಲೆಯೇ FIR ದಾಖಲಾಗಿದೆ. ದೂರನ್ನ ಕೊಟ್ಟಿರೋದು ಆಟೋ ಚಾಲಕ ಅಜಾಜ್. ಆಗಸ್ಟ್ 17ರ ರಾತ್ರಿ ಸ್ನೇಹಿತನ ಜೊತೆ ಪಬ್ಗೆ ಬಂದಿದ್ದ ಯುವತಿ ಪಬ್ನಿಂದ ಹೋಗುವಾಗ ತಾನೇ ಕಾರು ಚಲಾಯಿಸಿದ್ದ ಸಂತ್ರಸ್ತೆ. ಕೋರಮಂಗಲ ಜಂಕ್ಷನ್ ಬಳಿ ಆಟೋಗೆ ಸಂತ್ರಸ್ತೆ ಕಾರ್ ಗುದ್ದಿರ್ತಾಳೆ. ಭಯದಲ್ಲಿ ಕಾರನ್ನ ನಿಲ್ಲಿಸದೆ ಅಲ್ಲಿಂದ ಯುವತಿ ಮತ್ತೆ ಆಕೆಯ ಜೊತೆ ಇದ್ದ ಸ್ನೇಹಿತ ಇಬ್ರು ಕೂಡ ಕಾರ್ನಲ್ಲಿ ಹೊರಟೋಗ್ತಾರೆ. ಈಗ ಆಟೋಗೆ ಗುದ್ದಿದ್ಲಲ್ಲ, ಆ ಆಟೋ ಚಾಲಕನೇ ಈಕೆಯ ವಿರುದ್ಧ ದೂರನ್ನ ಕೊಟ್ಟಿದ್ದಾನೆ. ಆಗಸ್ಟ್ 17ರ ರಾತ್ರಿ ಸ್ನೇಹಿತನ ಜೊತೆ ಯುವತಿ ಪಬ್ಗೆ ಬಂದಿದ್ಲು. ಇನ್ನು ಪಬ್ನಿಂದ ವಾಪಸ್ ಮನೆಗೆ ಹೋಗುವಾಗ ಆಕೆಯೇ ಕಾರನ್ನ ಚಲಾಯಿಸ್ತಾ ಇದ್ಲು. ಆ ಸಂದರ್ಭದಲ್ಲಿ ಕೋರಮಂಗಲ ಜಂಕ್ಷನ್ ಬಳಿ ಆಟೋಗೆ ಕಾರ್ ಡಿಕ್ಕಿ ಹೊಡೆಯುತ್ತೆ. ಇನ್ನು ಡಿಕ್ಕಿ ಹೊಡೆದ್ರೂ ಕೂಡ ಏನು ಎತ್ತ ಅಂತ ವಿಚಾರಿಸದೆ ಅಲ್ಲಿಂದ ಭಯದಲ್ಲಿ ಆಕೆ ಮತ್ತು ಆಕೆಯ ಸ್ನೇಹಿತ ಇಬ್ರು ಕೂಡ ಕಾರನ್ನ ನಿಲ್ಲಿಸದೆ ತೆರಳ್ತಾರೆ. ಇನ್ನು ಕಾರನ್ನ ಫೋರಂ ಮಾಲ್ವರೆಗೆ ಆಟೋ ಡ್ರೈವರ್ ಫಾಲೋ ಮಾಡಿಕೊಂಡು ಬರ್ತಾರೆ. ಕಾರನ್ನ ಆ ಸಂದರ್ಭದಲ್ಲಿ ಅಡ್ಡ ಹಾಕಿ ಸರ್ವಿಸ್ ರಸ್ತೆಯಲ್ಲಿ ಆಟೋ ಡ್ರೈವರ್ ನಿಲ್ಲಿಸ್ತಾರೆ. ಆಟೋ ರಿಕ್ಷಾ ರಿಪೇರಿ ಮಾಡಿಕೊಡಿ, ಗುದ್ದಿದ್ದೀರಾ, ಆಟೋ ಡ್ಯಾಮೇಜ್ ಆಗಿದೆ, ಸೊ ನನಗೆ ರಿಪೇರಿ ಮಾಡಿಕೊಡಿ ಅಂತ ಆಟೋ ಚಾಲಕ ಆ ಸಂದರ್ಭದಲ್ಲಿ ಗಲಾಟೆ ಮಾಡ್ತಾನೆ. ಆಗ ಸ್ಥಳಕ್ಕೆ ಆಡುಗೋಡಿ ಠಾಣೆಯ ಹೊಯ್ಸಳ ವಾಹನ ಬರುತ್ತೆ. ಪೊಲೀಸರು ಬರ್ತಾ ಇದ್ದಂತೆ ಸ್ನೇಹಿತ ಏನಿದ್ದ ಆ ಯುವತಿ ಜೊತೆ ಆತ ಯುವತಿಯನ್ನ ಕಳಿಸ್ಕೊಡ್ತಾನೆ. ಇನ್ನು ಆ ಯುವತಿ ಮುಂದೆ ನಡೆದುಕೊಂಡು ಬಂದು ಯಾವುದೋ ಒಂದು ಬೈಕ್ ಬರ್ತಾ ಇದ್ದಿದ್ದನ್ನು ಗಮನಿಸಿ ಆ ಬೈಕ್ನಲ್ಲಿ ಡ್ರಾಪನ್ನು ಪಡೆದುಕೊಳ್ತಾಳೆ. ಡ್ರಾಪ್ ಕೊಡೋ ನೆಪದಲ್ಲಿ ಯುವತಿ ಮೇಲೆ ಆರೋಪಿ ಅತ್ಯಾಚಾರಕ್ಕೆ ಯತ್ನಿಸಿದ್ದ. ಸದ್ಯ ಅತ್ಯಾಚಾರಕ್ಕೆ ಯತ್ನಿಸಿದ್ದ ಆರೋಪಿ ಮುಖೇಶ್ವರ್ನನ್ನ ಈಗಾಗಲೇ HSR ಲೇಔಟ್ ಪೊಲೀಸರು ಬಂಧಿಸಿದ್ದಾರೆ. ಈಗ ಸಂತ್ರಸ್ತೆಯ ವಿರುದ್ಧ ಆಟೋ ಚಾಲಕ ದೂರನ್ನ ಕೊಟ್ಟಿದ್ದಾನೆ. ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. HSR ಲೇಔಟ್ ಯುವತಿ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಂತ್ರಸ್ತೆ ಮೇಲೆಯೇ FIR ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧು, ಖಂಡಿತವಾಗ್ಲು ಏನು ಕಳೆದ 2 ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಒಂದು ಅತ್ಯಾಚಾರ ಪ್ರಕರಣ ಬೆಳಕಿಗೆ ಬಂದಿತ್ತು. HSR ಲೇಔಟ್ ಈಗಾಗಲೇ ತಮಿಳುನಾಡು ಮೂಲದ ಒಬ್ಬ ಆರೋಪಿಯನ್ನ ಮುಖೇಶ್ವರ್ ಎಂಬಾತ ಡ್ಯಾನ್ಸ್ ಕೋರಿಯೋಗ್ರಾಫರ್ ಆಗಿರ್ತಾನೆ. ಇದನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಇದರ ಹೊರತಾಗಿ ಅವತ್ತು ಘಟನೆ ನಡೆದಂತಹ ರಾತ್ರಿ ಈ ಯುವತಿ ಕೋರಮಂಗಲ ವ್ಯಾಪ್ತಿಯಲ್ಲಿ ಪಬ್ನಲ್ಲಿ ಒಂದು ಪಾರ್ಟಿಯನ್ನು ಕೂಡ ಮಾಡಿರ್ತಾಳೆ ತನ್ನ ಗೆಳೆಯನ ಜೊತೆ. ಅದಾದ್ಮೇಲೆ ಕಾರ್ನಲ್ಲೂ ಕೂಡ ಹೋಗ್ತಾ ಇರ್ತಾಳೆ. ಈ ಸಂದರ್ಭದಲ್ಲಿ ಆಟೋಗೆ ಡಿಕ್ಕಿ ಕೂಡ ಆಗಿರುತ್ತೆ ಈ ಕಾರು ಮಧ್ಯದ ಅಮಲ್ನಲ್ಲಿ. ಈ ವೇಳೆ ಆಟೋ ಚಾಲಕ ಈ ಒಂದು ಆಟೋವನ್ನ ರಿಪೇರಿ ಮಾಡಿಸಿಕೊಡಿ ಅಂತ ಕೂಡ ಕೇಳ್ಕೊಂಡಿರ್ತಾನೆ. ಆದ್ರೆ ಅದಕ್ಕೂ ಕೂಡ ರೆಸ್ಪಾನ್ಸ್ ಮಾಡಿರೋದಿಲ್ಲ. ಹೀಗಾಗಿ ಆ ಒಂದು ಅಪಘಾತ ಆದ ಸ್ಥಳದಿಂದ ಫೋರಂ ವರ್ಗೂ ಕೂಡ ಹೋಗಿರ್ತಾರೆ. ಅದಾದ್ಮೇಲೆ ಈ ಆಟೋ ಚಾಲಕ ಏನಿದ್ದಾನೆ ಕಾರನ್ನ ಅಡ್ಡ ಹಾಕಿ ಅದಾದ್ಮೇಲೆ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿರ್ತಾನೆ. ಆದ್ರೆ ಆ ಸಂದರ್ಭದಲ್ಲಿ ಹೊಯ್ಸಳ ಪೊಲೀಸರು ಕೂಡ ಅಲ್ಲಿ ಸ್ಥಳಕ್ಕೆ ಆಗಮಿಸಿರ್ತಾರೆ. ಹೀಗಾಗಿ ಆ ಯುವತಿಯನ್ನ ಆ ಸ್ಥಳದಿಂದ ಕಳಿಸಿರ್ತಾನೆ. ಹೀಗಾಗಿ ಆಕೆ ಮಧ್ಯದ ನಶೆಯಲ್ಲೇ ಬೇರೆಯವ್ರ ಹತ್ರ ಡ್ರಾಪ್ ಕೂಡ ತೆಗೆದುಕೊಂಡಿರ್ತಾಳೆ. ಈ ಸಂದರ್ಭದಲ್ಲಿ ಈ ಒಂದೆರಡು ಅತ್ಯಾಚಾರ ಕೂಡ ಆಗಿತ್ತು. ಈಗ ಸದ್ಯಕ್ಕೆ ಆಟೋ ಚಾಲಕ ತಮ್ಮ ಆಟೋಕ್ಕೆ ಗುದ್ದಿ ಹಿಟ್ ಅಂಡ್ ರನ್ ಮಾಡಿ ಎಸ್ಕೇಪ್ ಆಗಿರುವಂತಹ ಸಂತ್ರಸ್ತೆ ವಿರುದ್ಧವಾಗಿ ಈಗ ಪ್ರಕರಣವನ್ನ ದಾಖಲಿಸಿರುವಂತದ್ದು. ನ್ಯಾಯ ಕೊಡಿಸಿ ಅಂತ ಅಜೀಜ್ ಅನ್ನೋರು ಈ ಒಂದು ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡಿದ್ದಾರೆ. ಹೀಗಾಗಿ HSR ಲೇಔಟ್ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಜೊತೆಗೆ ಪ್ರಕರಣವನ್ನ ದಾಖಲಿಸಿಕೊಂಡು ಪೊಲೀಸರು ಕೂಡ ತನಿಖೆಯನ್ನ ಮುಂದುವರೆಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಸಂತ್ರಸ್ತೆಯ ವಿರುದ್ಧವಾಗಿ ಈಗ ಪ್ರಕರಣ ದಾಖಲಾಗಿದೆ. ಆಡುಗೋಡಿ ಸಂಚಾರ ಪೊಲೀಸರು FIR ಅನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಮುಂದುವರೆಸ್ತಾ ಇರುವಂತದ್ದು. ಮಧು.
ಎಸ್, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.